ಇಯರ್ ನಂಬರ್ 6 ಬಂದರೆ ಯಾವ ರೀತಿ ಅನುಕೂಲ ಮಾಡುತ್ತೆ. 6ನೇ ನಂಬರ್ ಅಂದರೆ ಏನು, ಒಂದು ಲಕ್ಸುರಿ, ಅನ್ನೆಸೆಸರಿ ಖರ್ಚನ್ನ ಮಾಡಬೇಡಿ, ಮಾತು ಕಂಟ್ರೋಲಲ್ಲಿ ಇರಲಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ಏನು ಸೀರೀಸ್ ಮಾಡ್ತಾ ಇದ್ವಿ, ಪರ್ಸನಲ್ ಇಯರ್ ನಂಬರಲ್ಲಿ ಯಾವ ರೀತಿ ವೈಬ್ರೇಷನ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. 2024 ಪರ್ಸನಲ್ ಇಯರ್ ನಂಬರ್ 6 ಬಂದರೆ ಯಾವ ರೀತಿ ಅನುಕೂಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಮೊದಲಿಗೆ ಯಾರಿಗೆಲ್ಲ ಪರ್ಸನಲ್ ಇಯರ್ ನಂಬರ್ ಕಂಡುಹಿಡಿಯೋದು ಗೊತ್ತಿಲ್ಲ ಅಂದರೆ ಕೆಳಗಡೆ ಲಿಂಕಲ್ಲಿ ಪರ್ಸನಲ್ ಇಯರ್ ನಂಬರ್ ಕಂಡುಹಿಡಿಯೋದು ಹೇಗೆ ಅನ್ನೋ ತಿಳಿಸಿದ್ದೀನಿ. ಫಸ್ಟ್ ಆ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ಫಾಲೋ ಮಾಡಿ. ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ 6ನೇ ನಂಬರ್ ಅಂದರೆ ಏನು, ಒಂದು ಲಕ್ಸುರಿ, ಒಂದು ತುಂಬ ಎಲ್ಲ ಲ್ಯಾವಿಶ್ ಲೈಫ್ ಲೀಡ್ ಮಾಡೋವಂಥದ್ದು, ಅಥವಾ ತುಂಬ ಖುಷಿಯಾಗಿರೋವಂಥದ್ದು, ಅಥವಾ ಗ್ಲ್ಯಾಮರು, ಮೀಡಿಯಾ, ಅಥವಾ ಒಂದು ಟ್ರಾವೆಲ್ಲು, ಈ ರೀತಿ ಒಂದು ನೋಡ್ತಾ ಇರ್ತೀವಿ. ಈ ಪರ್ಸನಲ್ ಇಯರ್ ನಂಬರ್ 6 ಅಂದರೆ ಏನು, ಪರ್ಸನಲ್ ಇಯರ್ 6 ಅಂದರೆ ಒಂದು ಸ್ವಲ್ಪ ವಾರ್ನಿಂಗ್ ಕೊಡುತ್ತೆ. ಏನು ಅಂದರೆ ಅನ್ನೆಸೆಸರಿ ಖರ್ಚನ್ನ ಮಾಡಬೇಡಿ, ಸ್ವಲ್ಪ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಬಟ್ ಕೆಲಸ ಕಾರ್ಯ ಆಗಲ್ಲ ಅಂತಲ್ಲ, ಎಲ್ಲ ಥರ ಕೆಲಸನೂ ಆಗುತ್ತೆ. ಒಂದು ಒಳ್ಳೆ ಒಂದು ಮನೆ ಕಟ್ಟಬೇಕಾ ಆಗುತ್ತೆ, ಅಥವಾ ಮಕ್ಕಳು ಮಾಡ್ಕೊಳ್ಬೇಕಾ. ಎಸ್ಪೆಷಲಿ ಶುಕ್ರನ ಅನುಗ್ರಹ ಚೆನ್ನಾಗಿದೆಯಾ ನೋಡ್ತಾರೆ. ಮಕ್ಕಳು ಮಾಡ್ಕೊಬೇಕಾದ್ರೆ ನೀವು ಇಯರ್ ನಂಬರ್ 6ಅಲ್ಲಿ ಮಾಡ್ಕೊಬೋದು. ಪರ್ಸನಲ್ ಇಯರ್ ನಂಬರ್ 6 ಬಂದಾಗ ಮಕ್ಕಳಿಗೆ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರಿ. ಕಳೆದ ವರ್ಷಕ್ಕಿಂತ 6ನೇ ನಂಬರ್ ಬಂದಾಗ, ಪರ್ಸನಲ್ ಇಯರ್ ನಂಬರ್ 6 ಬಂದಾಗ ನೀವು ಪ್ಲ್ಯಾನಿಂಗ್ ಮಾಡ್ಕೊಬೋದು. ಒಂದು ಮಗುಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಅಥವಾ ಒಂದು ಏನಾದ್ರು ಮದುವೆ ಏನಾದ್ರು ನಿಂತೋಗಿತ್ತು, ಅಥವಾ ಮದುವೆಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ರು ಕೂಡ ಅದ್ಭುತವಾಗಿ ನೀವು ಎಲ್ಲ ಕೆಲಸಗಳು ಕೂಡ ಆಗ್ತಾ ಬರ್ತದೆ. ಬೇಸಿಕಲಿ ಅರ್ಥ ಮಾಡ್ಕೊಬೇಕಾಗಿರೋದೇನು, ನಿಮ್ಮ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತೀರಾ, ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸ್ಲೋ ಡೌನ್ ಆಗಿ ಖರ್ಚುಗಳ ಬಗ್ಗೆ ಕಮ್ಮಿ ಮಾಡ್ಕೊಬೇಕಾಗತ್ತೆ. ಮತ್ತು ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಸ್ವಲ್ಪ ನೊಂದ್ಕೊಳ್ಳೋವಂಥದ್ದಾಗುತ್ತೆ. ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡ ವಿಷಯ ಮಾಡಿಕೊಂಡು ಎಲ್ಲೋ ಸಂಬಂಧಗಳು ಹಾಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಮಾತು ಕಂಟ್ರೋಲಲ್ಲಿರಲಿ, ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ಇರಲಿ, ಅನ್ನೆಸೆಸರಿ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇಯರ್ ನಂಬರ್ ಯಾವ್ದು ಬರ್ತಾ ಇದೆ, ಇಯರ್ ನಂಬರ್ ಬರ್ತಾ ಇರೋವಂಥದ್ದು 7. ಪರ್ಸನಲ್ ಇಯರ್ ನಂಬರ್ 7 ಬಂದಾಗ ಏನಾಗುತ್ತೆ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ, ಸ್ವಲ್ಪ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ. ಇವಾಗ ನಾವು ಮಾಡಿರೋವಂಥ ದುಡ್ಡಲ್ಲಿ ಸೇವಿಂಗ್ಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪರ್ಸನಲ್ ಇಯರ್ ನಂಬರ್ 7 ಬಂದಾಗ ನಮಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲ್ಯಾವಿಶ್ ಲೈಫು ಇರುತ್ತೆ, ಎಲ್ಲ ಕೆಲಸವೂ ಕೂಡ ಸರಾಗವಾಗುತ್ತೆ. ಒಂದು ಟ್ರಾವೆಲ್ಗೆ ಹೋಗ್ಬೇಕಾ, ಒಂದು ಟ್ರಿಪ್ಗೆ ಹೋಗ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ರಿ, ಈ ವರ್ಷ ನೀವು ಹೋಗ್ಬೋದು. ಪರ್ಸನಲ್ ಇಯರ್ 6 ಬಂದಾಗ ನಿಮಗೆ ಎಲ್ಲ ಶುಕ್ರನ್ ರಿಲೇಟೆಡ್ ಒಂದು ಏನೋ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ಅಥವಾ ಒಂದು ಫ್ಯಾಷನ್ ಡಿಸೈನಿಂಗ್ ಏನಾದ್ರು ಒಂದು ಕೋರ್ಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ಶುಕ್ರನ ಸಂಬಂಧಪಟ್ಟಿರೋಂಥ ಎಲ್ಲ ಕೆಲಸಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಎಲ್ಲೋ ಒಂದು ಕಡೆ ಶುಕ್ರ ಅಂದ್ರೇ ಒಂದು ಕಡೆ ನಮಗೆ ಗುಪ್ತ ರೋಗಗಳು, ಸ್ವಲ್ಪ ಡಯಾಬಿಟೀಸ್ ಆಗ್ಬೋದು. ಜಾಸ್ತಿ ಖುಷಿಯಾದಾಗ ನಮ್ಮ ಆರೋಗ್ಯ ಕಡೆ ನಾವು ನೋಡ್ಕೊಳ್ಳೋಕೆ ಹೋಗಲ್ಲ, ಹಾಗಾಗಿ ಸ್ವಲ್ಪ ಆರೋಗ್ಯ ಕೆಡೋವಂಥ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಪರ್ಸ್ನಲ್ ಲೈಫಿಗೆ ಜಾಸ್ತಿ ಸಪೋರ್ಟ್ ಮಾಡಿ. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನೊಂದ್ಕೊಳ್ಳೋವಂಥದ್ದು, ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನಾದ್ರು ಬೇಜಾರು ಮಾಡ್ಕೊಳ್ಳೋವಂಥದ್ದು, ಏನಾದ್ರು ಸನ್ನಿವೇಶ ಆದಾಗ ಇಗ್ನೋರ್ ಮಾಡೋದು ಕಲೀರಿ, ಪ್ರಾಕ್ಟಿಕಲ್ ಆಗಿರೋದು ಕಲೀರಿ. ಈ ರೀತಿ ಇದ್ದಾಗ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ನಾವು ಸಕ್ಸಸ್ನ ನೋಡ್ಬೋದು. ಪರ್ಸ್ನಲ್ ಇಯರ್ ನಂಬರ್ 6 ಆಬ್ವಿಯಸ್ಲಿ ಈಸ್ ವೆರಿ ಗುಡ್. ಬಟ್ ನಿಮ್ಮ ಎಕ್ಸ್ಪೆನ್ಸಸ್, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಒಂದು ಕಡೆ ಒಂದು ಕಾಷನ್ ಮಾಡಿದ್ದೆ ಆದರೆ, ಅಥವಾ ಕಮ್ಮಿ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಲೈಫು 2024ರಲ್ಲಿ ಅದ್ಭುತವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋ ಸ್ನೇಹಿತರೆ, ವಂದನೆಗಳು.